ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯ ಧ್ಯಾನದ ಸರಣಿಯಲ್ಲಿ ಈ ಮುಂಜಾನೆ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಯೆರೆಮೀಯ 10ನೇ ಅಧ್ಯಾಯ 10ನೇ ವಚನ. ಯೆರೆಮೀಯ 10:10. ಯೆಹೋವನಾದರೂ ಸತ್ಯದೇವರು, ಆತನು ಚೈತನ್ಯ ಸ್ವರೂಪನಾದ ದೇವರು, ಶಾಶ್ವತ ರಾಜನು ಆಗಿದ್ದಾನೆ. ಆತನ ಕೋಪಕ್ಕೆ ಭೂಲೋಕವು ನಡುಗುತ್ತದೆ, ಜನಾಂಗಗಳು ಆತನ ರೋಷವನ್ನು ತಾಳಲಾರವು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ಕರ್ತನು ತಾನೇ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮದಿಂದ ನಮ್ಮನ್ನು ತುಂಬಿಸಲಿ. ನಮ್ಮ ಪ್ರೀತಿಯ ದೇವರಾತ್ಮನಾದ ಕರ್ತನು ಆತನು ತಾನೇ ಬೋಧಕನಾಗಿರುವಲ್ಲಿ ಆತನು ಈ ವಾಕ್ಯಗಳನ್ನ ನಮಗೆ ಬೋಧಿಸಿ ಇವುಗಳನ್ನ ಗ್ರಹಿಸುವಂಥ ಕೃಪೆ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಲಿ. ದೇವರ ಕೋಪದ ಕುರಿತಾಗಿ ತಿಂಗಳು ನಾವು ಧ್ಯಾನಿಸುತ್ತಿರುವಲ್ಲಿ ಈಗ ನಾವು ಓದಿಕೊಂಡ ಈ ವಾಕ್ಯದ ಭಾಗವು ಒಂದು ವಿಶೇಷವಾದ ವಾಕ್ಯದ ಭಾಗ. ಪ್ರವಾದಿ ಶ್ರೇಷ್ಠರಲ್ಲಿ ಒಬ್ಬನಾದ ಪ್ರವಾದಿ ಯೆರೆಮೀಯನ ಮುಖಾಂತರ ದೇವರು ತನ್ನ ಕುರಿತಾದ ಅನೇಕ ರಹಸ್ಯಗಳನ್ನ ಆತನು ಪ್ರಕಟಿಸಿದ್ದಾನೆ. ಯೆರೆಮೀಯ ಪುಸ್ತಕವನ್ನು ಓದುತ್ತಾ ಹೋಗುವಾಗ ಸ್ವತಃ ದೇವರ ಕುರಿತಾದ ಅನೇಕ ವಿಧವಾದ ಪ್ರಕಟಣೆಗಳು ಬಹಳ ಒಂದು ವಿರಳವಾದ ವಿಧದಲ್ಲಿ ನಮಗೆ ಪ್ರಕಟವಾಗ್ತದೆ. ಈ ಭಾಗದಲ್ಲಿ ಆತನು ಇಸ್ರಾಯೇಲರನ್ನ, ವಿಶೇಷವಾಗಿ ಯಹೂದ್ಯರನ್ನ ಬಾಬೆಲ್ ಅಥವಾ ಬ್ಯಾಬಿಲೋನ್ ದೇಶಕ್ಕೆ ಸೆರೆ ಹೋಗ್ಲಿಕ್ಕಿರುವಂಥ ದೇವಜನರು, ಅವರು ಸೆರೆ ಹೋದಾಗ ಹೇಗೆ ನಡ್ಕೊಳ್ಳಬೇಕೆನ್ನುವುದನ್ನು ಆತನು ಸಾಕಷ್ಟು ಮಾತನಾಡ್ತಾನೆ. ಇವರು ಸೆರೆ ಹೋಗುವಂಥದ್ದು ನಿಶ್ಚಯ ಎಂಬುದನ್ನು ದೇವರು ಆತನಿಗೆ ನಿಶ್ಚಯಪಡಿಸುತ್ತಾನೆ. ಆದುದರಿಂದ ದೇಶದ ಅರಸು ಮೊದಲುಗೊಂಡು ಎಲ್ಲ ಅಧಿಕಾರಿ ವರ್ಗ, ಧಾರ್ಮಿಕ ವರ್ಗದ ಮುಖಂಡರು ಮತ್ತು ಸಾಮಾನ್ಯ ಪ್ರಜೆ, ಇವರೆಲ್ಲರಿಗೂ ಆತನು ಅನೇಕ ವಿಧದಲ್ಲಿ ಆತನು ಉಪದೇಶಿಸಿ ಆಲೋಚನೆಗಳನ್ನ ಕೊಡ್ತಾನೆ. ಅದೇ ಸಮಯದಲ್ಲಿ ಈತನ ಮಾತುಗಳನ್ನ ವಿರೋಧಿಸಿದವರು ಎಷ್ಟೋ ಮಂದಿ. ಈತನು ದೇವರಿಂದ ಪಡಕೊಂಡ ಮಾತುಗಳನ್ನ ಹೇಳಿದರ ನಿಮಿತ್ತ ಆತನು ಅನುಭವಿಸಿದ ವೇದನೆ ಅದೆಷ್ಟು, ಪಟ್ಟ ಹಿಂಸೆಗಳು ಅದೆಷ್ಟು. ಇಲ್ಲಿ ಆತನು ದೇವರನ್ನು ಮಾತ್ರ ಆತುಕೊಳ್ಳುವಂತೆ, ದೇವರಲ್ಲದವುಗಳನ್ನ ಆತುಕೊಳ್ಳಬಾರದೆಂಬುದಾಗಿ ಬಹಳ ನಿರ್ದಿಷ್ಟವಾಗಿ ಆತನು ಈ ಭಾಗದಲ್ಲಿ ಮಾತನಾಡ್ತಾನೆ. ಹೆಚ್ಚು ಕಡಿಮೆ 10ನೇ ಅಧ್ಯಾಯದ 1ನೇ ವಚನದಿಂದ 16 ವಚನಗಳವರೆಗೆ ಆತನು ದೇವರಿಗೂ ದೇವರಲ್ಲದವುಗಳಿಗೂ, ದೇವರಲ್ಲದವುಗಳನ್ನ ಅಥವಾ ಹಿಂದೆ ದೇವರೆಂಬುದಾಗಿ ಕರೆಸಿಕೊಳ್ಳದವುಗಳನ್ನ ಅಥವಾ ದೇವರಲ್ಲದವುಗಳನ್ನ ಮನುಷ್ಯನ ತಾನೇ ರೂಪಿಸಿ ಅವುಗಳನ್ನ ದೇವರ ಸ್ಥಾನದಲ್ಲಿ ಇಡುವಾಗ ಆಗತಕ್ಕ ಸಂಗತಿಗಳೇನು, ಇದರಿಂದ ಉಂಟಾಗುವ ದೇವರ ಕೋಪವೇನು, ದೇವರುಗಳನ್ನ ಕಲ್ಪನೆಯಿಂದ ರೂಪಿಸುವವರ ಮೇಲೆ ದೇವರ ಕೋಪವೇನು. ಆದುದರಿಂದ ಸತ್ಯದೇವರನ್ನ, ನಿತ್ಯ ದೇವರನ್ನ, ಇರುವಾತನಾದ ದೇವರನ್ನ ಅರಿತ ಜನರು ಯಾವ ನಡವಳಿಕೆಯಲ್ಲಿ ಹೇಗಿರಬೇಕು, ಆತನ ಕುರಿತಾದ ಯಾವ ಗ್ರಹಿಕೆಯಲ್ಲಿ ಅವರಿರಬೇಕು, ಅವರು ತಮ್ಮ ಬಾಯಿಂದ ಮಾಡಬೇಕಾದ ಅರಿಕೆಗಳೇನು, ತಮ್ಮ ಗ್ರಹಿಕೆಯಲ್ಲಿರಬೇಕಾದ ಸಂಗತಿಗಳೇನು, ನಡ್ಕೊಳ್ಳಬೇಕಾದ ವಿಧಗಳೇನು, ಅವುಗಳನ್ನ ಇಲ್ಲಿ ಸಾಕಷ್ಟು ಆತನು ಮಾತನಾಡ್ತಾನೆ. ಇಲ್ಲಿ ನಾವು 10ನೇ ವಚನಕ್ಕೆ ಬರುವಾಗ ಈ 10ನೇ ವಚನದಲ್ಲಿ ದೇವರ ಕುರಿತಾಗಿ ಇಲ್ಲಿ ಹೆಚ್ಚು ಕಡಿಮೆ 5 ಭಾಗಗಳನ್ನ ಮಾತನಾಡಲಾಗ್ತದೆ. ಇವುಗಳಲ್ಲಿ ಮೊದಲ 3 ದೇವರ ನಿತ್ಯತ್ವಕ್ಕೆ ಸಂಬಂಧಪಟ್ಟ ಮಾತುಗಳೇ ಆಗ್ತದೆ. ಆದರೆ ಅವುಗಳನ್ನ ಬೇರೆ ಬೇರೆ ಮಾತುಗಳಲ್ಲಿ, ಬೇರೆ ವಿಧದಲ್ಲಿ, ಅಂದರೆ ಒಂದು ಮಾತಿಗಿಂತ ಇನ್ನೊಂದನ್ನು ವಿಭಿನ್ನವಾಗಿ ಅವುಗಳನ್ನ ತಿಳಿಸಲಾಗ್ತದೆ. ಅಲ್ಲಿ ಮೊದಲ 3 ಮಾತುಗಳು ಹೀಗಿದೆ: ಯೆಹೋವನಾದರೂ ಸತ್ಯದೇವರು, ಇದು ನಿತ್ಯತ್ವಕ್ಕೆ ಸಂಬಂಧಪಟ್ಟ ಮಾತು. ಆತನು ಚೈತನ್ಯ ಸ್ವರೂಪನಾದ ದೇವನು, ಅಂದರೆ ಜೀವ ಸ್ವರೂಪನು, ಇದು ನಿತ್ಯತ್ವಕ್ಕೆ ಸಂಬಂಧಪಟ್ಟ ಮಾತು. ಶಾಶ್ವತ ರಾಜನೂ ಆಗಿದ್ದಾನೆ, ಇದು ನಿತ್ಯತ್ವಕ್ಕೆ ಸಂಬಂಧಪಟ್ಟ ಮಾತು. ಇಲ್ಲಿ ಗಮನಿಸೋಣ. ಮೊದಲನೇ ಮಾತು ಹೀಗೆ ಹೇಳ್ತದೆ: ಹಾಗಾದರೆ ಇರುವಾತನಾದ ದೇವರು ನಾನಾ ವಿಧವಾಗಿ ತನ್ನನ್ನು ಪ್ರಕಟಿಸಿಕೊಂಡಿರುವ ದೇವರು, ಸೃಷ್ಟಿಯಲ್ಲಿ ತನ್ನನ್ನು ಅಗೋಚರವಾಗಿ ಪ್ರಕಟಿಸಿಕೊಂಡಿದ್ದಾನೆ.
ನಂತರದಲ್ಲಿ ಜಗತ್ತಿನ ಆ ಹಾಗು ಹೋಗುಗಳಲ್ಲಿ ಅಥವಾ ಚರಿತ್ರೆಯಲ್ಲಿ ನಾವು ಕಾಣುವಂಥ ಘಟನೆಗಳಲ್ಲಿ ಆತನು ತನ್ನ ಇರುವಿಕೆಯನ್ನು ವಿಧ ವಿಧವಾಗಿ ಪ್ರಕಟಿಸಿಕೊಂಡಿದ್ದಾನೆ. ನಂತರದಲ್ಲಿ ತಾನು ಆರಿಸಿಕೊಂಡ ಶ್ರೀ ಪ್ರವಾದಿಗಳ ಮುಖಾಂತರ ಆತನು ವಿಧ ವಿಧವಾಗಿ ಮಾತನಾಡಿ ತನ್ನ ಇರುವಿಕೆಯನ್ನು ತಿಳಿಸಿಕೊಂಡಿದ್ದಾನೆ. ಆತನು ಮನುಷ್ಯರ ಮಧ್ಯದಲ್ಲಿ ಮಾಡಿದ ವಿಧ ವಿಧವಾದ ಮಹತ್ ಕಾರ್ಯಗಳ ಮುಖಾಂತರವೂ ತಾನು ಇಂಥವನು ಎಂಬುದಾಗಿ ತೋರಿಸಿಕೊಂಡಿದ್ದಾನೆ. ಈಗ ಇಲ್ಲಿ ಆ ದೇವರನ್ನ ನಂಬುವುದಕ್ಕೆ ಇಲ್ಲಿ ನಮ್ಮನ್ನು ಉತ್ತೇಜಿಸ್ತಾ ಮೊದಲನೇ ಮಾತು ಯೆರೆಮೀಯನು ಹೀಗೆ ಹೇಳ್ತಾನೆ, ಯೆಹೋವನಾದರೂ ಸತ್ಯ ದೇವರು. ಸತ್ಯ ಎನ್ನುವಂಥ ಪದ ಇದು ನಿತ್ಯತ್ವಕ್ಕೆ ಸಂಬಂಧಪಟ್ಟದ್ದು. ಯಾವುದು ಇದೆಯೋ ಅಂದರೆ ನೆನ್ನೆಯೂ ಇದ್ದು ಅಂದರೆ ಭೂತಕಾಲದಲ್ಲಿದ್ದು, ಇಂದು ಇದ್ದು ಅಂದರೆ ವರ್ತಮಾನ ಕಾಲದಲ್ಲಿ ಇರುವಂಥದ್ದಾಗಿದ್ದು, ಮುಂದೆಯೂ ನಾಳೆಯೂ ಇರುವಂಥದ್ದು, ಮುಂದೆ ಇರುವಂಥದ್ದು ಅಂದರೆ ಭವಿಷ್ಯತ್ ಕಾಲದಲ್ಲಿಯೂ ಇರುವಂಥದ್ದು ಯಾವುದೋ ಅದು ಮಾತ್ರ ಸತ್ಯ. ಅಂದರೆ ಅಳಿವಿಲ್ಲದ ಒಂದು ಸಂಗತಿ ಆಗ್ತದೆ. ಹಾಗಾದರೆ ದೇವರು ಯಾರು? ಆತನು ನಿನ್ನೆ ಇವತ್ತು ಎಂದೆಂದಿಗೂ ಏಕರೀತಿಯಾಗಿರುವವನು. ಇದೇ ದೇವರ ಕುರಿತಾಗಿ ಮತ್ತೊಂದು ಕಡೆ ಬರ್ತದೆ, ಆತನು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವವನು. ಇದೊಂದು ಬಹಳ ಅದ್ಭುತವಾದ ಒಂದು ವಾಕ್ಯ. ದೇವರು ಯಾವ ಕಾಲದಲ್ಲಿ ಇದ್ದಾನೆಂಬುದಾಗಿ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಈ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವವನು ಎಂಬ ಮಾತಿಗೆ ಅದನ್ನು ಒಂದೇ ಪದದಲ್ಲಿ ಹೇಳಿದ್ರೆ ಎಲ್ಲಾ ಕಾಲದಲ್ಲಿಯೂ ಇರುವವನು ಅಥವಾ ಎಲ್ಲಾ ಕಾಲಗಳಲ್ಲಿಯೂ ಇರುವವನು. ಅದರ ಅರ್ಥ ಮನುಷ್ಯರಾದ ನಮ್ಮ ಅಥವಾ ಸೃಷ್ಟಿಯ ಕಾಲದ ಮಿತಿಯೊಳಗೆ ಬಾರದ ಅಪರಿಮಿತನಾದ ದೇವರು, ಅಮಿತನಾದ ದೇವರು. ಯಾವ ಕಾಲಘಟ್ಟದೊಳಗೆ ಸುಲಭವಾಗಿ ಬರತಕ್ಕವನಲ್ಲ. ಅದರ ಅರ್ಥ ಅನಂತನು, ನಿತ್ಯನು, ಕಾರಣಾತನು ಎಲ್ಲಾ ಕಾಲಗಳಲ್ಲಿದ್ದಾನೆ. ಯಾವುದು ಇದ್ದು ಇಲ್ಲದೆ ಹೋಗ್ತದೋ ಅದು ಸತ್ಯ ಅಲ್ಲ. ಮನುಷ್ಯರು ಇವತ್ತಿದ್ದವರು ಇನ್ನು ಸ್ವಲ್ಪ ಹೊತ್ತಿಗೆ ಇಲ್ಲದೆ ಹೋದ್ರೆ ಜನರು ಗಾಬರಿಯಿಂದ ಮಾತಾಡ್ತಿದ್ದಾರೆ. ಬೆಳಿಗ್ಗೆ ನೋಡಿದ್ದೇನೆ, ಈಗ ಇಲ್ಲ. ಇದ್ದು ಇಲ್ಲದೆ ಹೋಗುವಂಥದ್ದು ಮಾಯೆ. ಹಾಗಾಗಿ ಸೃಷ್ಟಿಯಲ್ಲಿ ಯಾವುದೊಂದು ನಿತ್ಯತ್ವವಿಲ್ಲದ ಸಂಗತಿ. ಹಾಗಾದ್ರೆ ದೇವರು ನಮಗೆ ತನ್ನ ನಿತ್ಯತ್ವ ನಮಗೆ ಕೊಡುವಾಗ, ಆದರೆ ಅದನ್ನೇ ಯೋಹಾನ ಸುವಾರ್ತೆಯಲ್ಲಿ ಎಲ್ಲಾ ಭಾಗದಲ್ಲಿ ಇದ್ರೂ ವಿಶೇಷವಾಗಿ ಯೋಹಾನ ಸುವಾರ್ತೆಯಲ್ಲಿ ಅಥವಾ ಯೋಹಾನ ಬರವಣಿಗೆಯಲ್ಲಿ ಅದನ್ನ ದೇವರು ಪ್ರಬುದ್ಧವಾಗಿ ಅಥವಾ ಪ್ರಬಲವಾಗಿ ಅಪರಿಮಿತವಾಗಿ ದೇವರು ಮಾತನಾಡಿದ್ದಾನೆ. ಆ ಜೀವ ಯೇಸು ಕ್ರಿಸ್ತನಲ್ಲಿದೆ, ದೇವರ ನಿತ್ಯ ಜೀವ ಯೇಸು ಕ್ರಿಸ್ತನಲ್ಲಿದೆ. ಹಾಗಾದ್ರೆ ಯೇಸುವನ ಒಳಗೆ ಅಂಗೀಕರಿಸುವಾಗ ದೇವರು ಆ ಯೇಸು ಕ್ರಿಸ್ತನ ಅಂಗೀಕರಿಸಿದ ಮನುಷ್ಯನಿಗೆ ತನ್ನ ನಿತ್ಯ ಜೀವನ ಕೊಡುವುದರಿಂದ ಅವನು ನಶ್ವರ ಎನ್ನುವಂಥ ಈ ಸ್ಥಿತಿಯಿಂದ ದೇವರ ನಿತ್ಯತ್ವಕ್ಕೆ ಬಡ್ತಿ ಪಡಕೊಂಡವನು. ಇದು ದೇವರ ಒಬ್ಬ ಮನುಷ್ಯನಿಗೆ ಕೊಡುವ ಗೌರವ, ದೇವರ ಮಗನನ್ನು ಸನ್ಮಾನಿಸದಕ್ಕೆ ಕೊಡುವ ಗೌರವ. ಹೀಗೆ ಮಾತ್ರ ಸೃಷ್ಟಿಯಲ್ಲಿ ಮನುಷ್ಯನು ದೇವರ ಐಕ್ಯತೆಗೆ, ಸಖ್ಯಕ್ಕೆ ಆತನು ಸೇರಿಕೊಳ್ಳಲು ಸಾಧ್ಯ. ಇನ್ಯಾವ ವಿಧದಲ್ಲಿ ಇದು ಸಾಧ್ಯವಿಲ್ಲ. ಸೃಷ್ಟಿಯಲ್ಲಿ ಯಾವುದು ನಿತ್ಯತ್ವವನ್ನು ಗಳಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರ ಆತನು ನಡೆಸಿದ ರಕ್ಷಣಾ ಕಾರ್ಯ, ಶಿಲುಬೆಯ ಶ್ರಮೆಯ ನಿಮಿತ್ತ, ಆತನ ಮರಣ ಪುನರುತ್ಥಾನಗಳ ನಿಮಿತ್ತ ಆತನನ್ನು ನಂಬುವುದರಿಂದ ನಾವು ಅದನ್ನು ಈ ದೇವರ ನಿತ್ಯತ್ವದೊಳಗೆ ಸೇರಲು ಸಾಧ್ಯ. ಇದು ಸತ್ಯ ದೇವರು. ಈತನು ಚೈತನ್ಯ ಸ್ವರೂಪನಾದ ದೇವರು, ಅಂದರೆ ಸದಾ ಜೀವಿಸುವ ಆತನು, ಜೀವಸ್ವರೂಪನಾದ ದೇವರು. ಇದರರ್ಥ ಮರಣಕ್ಕೂ ಈತನಿಗೂ ಸಂಬಂಧವೇ ಇಲ್ಲ. ಈತನು ಅಮರನು. ಮನುಷ್ಯರಾದ ನಮ್ಮನ್ನ ಮರಣಾವಸ್ಥೆಯಿಂದ ಅಮರಾವಸ್ಥೆಗೆ, ತಾನು ಹೇಗೆ ಅಮರನೋ ಆದರೆ ಮರಣಾವಸ್ಥೆಯಲ್ಲಿರುವ ನಮ್ಮನ್ನ ಅಮರತ್ವಕ್ಕೆ ನಡೆಸುವ ದೇವರು. ಕ್ರಿಸ್ತನ ಬರೋಣದಲ್ಲಿ ಮಧ್ಯಾಕಾಶಕ್ಕೆ ಭಕ್ತ ಸಭೆ, ಕ್ರಿಸ್ತನ ಸಭೆ ಎತ್ತಲ್ಪಡುವಾಗ, ಯಾರ್ಯಾರು ಕ್ರಿಸ್ತನಲ್ಲಿದ್ದಾರೋ ಅವರು ರೂಪಾಂತರ ಹೊಂದುವಾಗ ಅವರ ಶರೀರವೆಲ್ಲವೂ ಮರಣಾವಸ್ಥೆಯಿಂದ ಅಮರಾವಸ್ಥೆಗೆ ಮಾರ್ಪಾಟುಗೊಳ್ತದೆ. 5 ವಿಧದಲ್ಲಿ ಮಾರ್ಪಾಟಾಗ್ತದೆ. ಅದರಲ್ಲಿ ಒಂದು ಮರಣಾವಸ್ಥೆಯಿಂದ ಅಮರತ್ವಕ್ಕೆ ಅದು ಮಾರ್ಪಡ್ತದೆ. ಮತ್ತೆ ಬರ್ತದೆ ಇಲ್ಲಿ 3ನೇ ವಿಷಯ ದೇವರ ಕುರಿತಾಗಿ, ಅಥವಾ ಶಾಶ್ವತ ರಾಜ್ಯ, ಎಂದೆಂದಿಗೂ ಆಳ್ವಿಕೆ ಮಾಡುವವನು. ಶಿಲುಬೆಯಲ್ಲಿ ಒಬ್ಬ ದುಷ್ಕರ್ಮಿ ನೀನು ರಾಜ್ಯಾಧಿಕಾರವನ್ನು ಪಡ್ಕೊಂಡು ಬರುವಾಗ, ಶಿಲುಬೆ ಘಟನೆ ಮುಗಿದಿದೆ, ಯೇಸು ಇನ್ನು 1000 ವರ್ಷ ಆಳ್ವಿಕೆಗೆ ಅರಸನಾಗಿ ಬರುವಂಥದ್ದು ಇನ್ನೂ ಆಗಬೇಕಾಗಿದೆ. ಆತನು ತನ್ನ ಮನೋನೇತ್ರಗಳು ಬೆಳಗಿದವನಾಗಿ
ಆ ಆ ಘೋರ ಯಾತನೆಯಲ್ಲಿ ಕ್ರಿಸ್ತನು ಮುಂದೆ ಯಾವ ವಿಧದ ಅರಸನಾಗಿ ಬರ್ತಾನೆ, ಒಂದು ವೇಳೆ ಸರಿಯಾಗಿ ಯೋಚಿಸಿದರೆ ಪ್ರಕಟಣೆ 19ನೇ ಅಧ್ಯಾಯದಲ್ಲಿ ಏಸು ರಾಜಾದಿರಾಜನಾಗಿ ಹೇಗೆ ಬರಲಿಕ್ಕಿದ್ದಾನೆ ಅನ್ನುವಂಥ ವಿವರಣೆ ಬರ್ದದೆ ಅಲ್ಲ, ಆ ದೃಶ್ಯ ಆತನು ಕಂಡಿರಬೇಕು. ಆತನ ಮುಂದೆ ಒಂದು ಬೇಡಿಕೆ ಇಡ್ತಾನೆ, ಆ ದಿನ ನನ್ನ ಜ್ಞಾಪಕ ಮಾಡಿಕೊ. ಹೆಸರು ಹೇಳ್ತಾನೆ, ಈ ದಿನವೇ ನನ್ನ ಸಂಗಡ, ನೀನು ನನ್ನನ್ನು ಈಗ ನಿನ್ನ ಮಾಂಸದ ಕಣ್ಣುಗಳಲ್ಲಿ ನಿರಾಕೃತನಾಗಿ ಅತಿ ಕುರೂಪಿಯಾಗಿ ಏನೂ ಪ್ರಾಣವಿಲ್ಲದ ಸ್ಥಿತಿಯಲ್ಲಿ ನನ್ನನ್ನು ಈಗ ನೋಡ್ತಿರುವಾಗಲೂ ನಾನು ಈಗಲೂ ಶಾಶ್ವತ ರಾಜನೇ. ಆತನು ಹೇಳಿಕೊಂಡದ್ದು, ನಾನು ಆಗ ಮಾತ್ರ ರಾಜ ಅಲ್ಲ, ಈ ದಿನವೇ ನೀನು ನನ್ನ ಸಂಗಡ ಪರದೈಸಲ್ಲ, ಈಗಲೂ ನಾನು ಅರಸನೇ, ಈಗಲೇ ನಿನಗೆ ಪರದೈಸನ್ನ ಸ್ಯಾಂಕ್ಷನ್ ಮಾಡೋದಕ್ಕೆ ನಾನು ಶಕ್ತನು. ಶಾಶ್ವತ ರಾಜ ಈತನನ್ನ ವಾಕ್ಯದಲ್ಲಿ ಯುಗಗಳ ಅರಸನು ಎಂಬುದಾಗಿ ಕರೆದಿದ್ದಾರೆ. ಕಾರಣ, ಒಂದು ಯುಗ ಆರಂಭವಾಗಿ ಒಂದು ಯುಗ ಮುಗಿಯೋದ್ರೊಳಗೆ ಏನೇನೋ ಗತಿಸಿ ಹೋಗ್ತವೆ. ಆದರೆ ಒಂದು ಯುಗದ ನಂತರ ಇನ್ನೊಂದು ಯುಗ ಬಂದೇ ಬರ್ತದೆ. ಹಾಗಾದ್ರೆ ಸರ್ವ ಯುಗಗಳಿಗೂ ಅರಸನು ಈತನು. ಬಹಳ ವಿಶೇಷವಾದ ಸಂಗತಿ, ಈತನು ಶಾಶ್ವತ ರಾಜನು. ಇದು ನಿತ್ಯತ್ವಕ್ಕೆ ಸಂಬಂಧಪಟ್ಟ ವಿಷಯ. ಇಂಥ ದೇವರ ಕುರಿತಾಗಿ ಮುಂದೆ ಬರೆದರೆ ಆತನ ಕೋಪಕ್ಕೆ ಭೂಲೋಕವು ನಡುಗುತ್ತದೆ. ಪ್ರಕಟಣೆ ಪುಸ್ತಕದ 6ನೇ ಅಧ್ಯಾಯದ ಈ ವಾಕ್ಯ ಭಾಗದಲ್ಲಿ 12ರಿಂದ 17ರವರೆಗೆ ನಾವು ಓದುವಾಗ ಗೊತ್ತಾಗ್ತದೆ ಯಾವ ರೀತಿ ಸಮಸ್ತ ಸೃಷ್ಟಿ ದೇವರ ಕೋಪದ ಎದುರು ತಲ್ಲಣಗೊಳ್ತದೆ ಎನ್ನುವಂಥ ವಿವರಣೆಯನ್ನ ಸಾಲುಗಳಲ್ಲಿ ಬರೆಯಲಾಗಿದೆ. ಮತ್ತು ಜನಾಂಗಗಳು ಆತನ ರೋಷವನ್ನು ತಾಳಲಾರವು. ದೇವರಿಗೆ ಅವಿಧೇಯತೆ ತೋರುವ ಯಾವ ಜನಾಂಗವೂ ಆತನ ರೋಷವನ್ನು ತಾಳಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಆತನ ಕೋಪಾಗ್ನಿಗೆ ಸಿಕ್ಕಿಕೊಳ್ಳುವವರೇ. ಪ್ರಿಯರೇ, ನಿತ್ಯ ದೇವರನ್ನ ಸೇರಿ ನಿತ್ಯ ಜೀವ ಹೊಂದಲಿಕ್ಕೆ ಸಾಧ್ಯವಿದೆ. ಜೀವಸ್ವರೂಪನಾದ ದೇವರೊಂದಿಗೆ ಸೇರಿ ಅಮರತ್ವವನ್ನು ಹೊಂದಲಿಕ್ಕೆ ಸಾಧ್ಯವಿದೆ. ಶಾಶ್ವತ ರಾಜನ ಮುಂದೆ ಬೇಡುವಾಗ ಆತನು ತಕ್ಕದನ್ನ ಈಗಲೇ ಎಂಬಂತೆ ನಿತ್ಯಕ್ಕೆ ಬೇಕಾದ ಆಶೀರ್ವಾದ ಸಹಿತವಾಗಿ ಆತನು ಕೊಡುವ ದೇವರು. ಆದರೆ ಆತನ ಕೋಪಕ್ಕೆ ಭೂಲೋಕವು ನಡುಗುವ ದಿನದಲ್ಲಿ ಆತನ ಕೋಪಕ್ಕೆ ಒಳಗಾಗುವುದು ಬೇಡ. ಜನಾಂಗಗಳು ಆತನ ರೋಷದಲ್ಲಿ ಬಾಧೆ ಪಡುವಾಗ ನಾವು ರಕ್ಷಣೆ ಹೊಂದಿದ್ದ ಗುಂಪಿನಲ್ಲಿ ಆತನ ನ್ಯಾಯಾಸನದ ಎದುರು ರಕ್ಷಣೆ ಹೊಂದಿದವರಾಗಿ ಸಂಭ್ರಮಿಸುವುದಕ್ಕೆ ಒಂದು ಅವಕಾಶವಿದೆ. ಹಾಗಾಗಿ ಯೂದನ ಪತ್ರಿಕೆಯಲ್ಲಿ ಬರೆದರೆ ಆ ಮಾತು ಬಹಳ ಸೊಗಸು. ಯೂದನ ಪತ್ರಿಕೆ 24ನೇ ವಚನ ಹೀಗೆ ಹೇಳ್ತದೆ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡೋದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ, ಅದ ನ್ಯಾಯ ತೀರ್ವಿಕೆ ಸಮಯದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತ್ಯ, ಅಧಿಕಾರಗಳು ಎಲ್ಲಾ ಕಾಲಕ್ಕಿಂತ ಮೊದಲಿದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ ಎಂಬುದಾಗಿ ಹೇಳುವಾಗ, ನ್ಯಾಯ ತೀರ್ಪಿನ ದಿನದಲ್ಲಿ ನಮ್ಮನ್ನು ನಿರ್ದೋಷಿಗಳಾಗಿ ನಿಲ್ಲಿಸುವ ದೇವರು ಈತನು. ನ್ಯಾಯ ತೀರ್ಪಿನ ದಿನದಲ್ಲಿ ನಮ್ಮನ್ನು ಹರ್ಷಭರಿತರನ್ನಾಗಿ, ಲೋಕವು ಎದೆ ಬಡಕೊಂಡು ನಿಲ್ಲುವಾಗ ನಮ್ಮನ್ನು ಹರ್ಷಭರಿತರಾಗಿ ನಿಲ್ಲಿಸುವ ದೇವರು. ಪ್ರಿಯರೇ, ಈ ದೇವರನ್ನು ಆತುಕೊಳ್ಳೋಣ. ಯೆರೆಮೀಯ ಸೆರೆ ಹೋಗುವ ಜನರಿಗೆ ಪರಿಚಯ ಮಾಡಿದ ದೇವರು ಈತನೇ. ಯೆರೆಮೀಯ 10:10 ಈ ವಾಕ್ಯಗಳನ್ನ ಹಿಡಿದು ದೇವರ ನಿತ್ಯ ಜೀವವನ್ನು, ದೇವರಿಂದ ದೊರಕುವಂಥ ಅಮರತ್ವವನ್ನು, ದೇವರಿಂದ ಶಾಶ್ವತ ರಾಜನಾದ ಯೇಸು ಕ್ರಿಸ್ತನ ನಮಗೆ ದೊರಕುವಂಥ ನಿತ್ಯ ಆಶೀರ್ವಾದಗಳನ್ನು, ಈಗಲೇ ಎಂಬಂತೆ ಆತನ ಒದಗಿಸುವ ಆಶೀರ್ವಾದಗಳನ್ನ ನಾವು ಹಂಬಲಿಸಿ ಆತನ ಮುಂದೆ ಬೇಡೋಣ. ಆತನ ಕೋಪಕ್ಕೂ ಮತ್ತು ಆತನ ರೋಷಕ್ಕೂ ನಾವು ತಪ್ಪಿಸಿಕೊಂಡವರಾಗಿ ಜೀವಿಸೋದಕ್ಕೆ ದೇವರಾತ್ಮ ನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ತಂದೆಯೇ, ಅದ್ಭುತವಾದ ವಾಕ್ಯಕ್ಕಾಗಿ ಸ್ತೋತ್ರ. ಕರ್ತನೆ, ಕನಿಕರಿಸಲಿ. ಈ ವಾಕ್ಯವನ್ನು ಹಿಡಿದು ದೇವರೇ, ನೀನು ಕರ್ತನೆ ಈ ವಾಕ್ಯ ಭಾಗದಲ್ಲಿ ಸತ್ಯದೇವರಾಗಿರುವಲ್ಲಿ ನಿನ್ನಿಂದ ನಿತ್ಯ ಜೀವವನ್ನು ಪಡೆದುಕೊಳ್ಳುವುದಕ್ಕೂ, ನೀನು ಚೈತನ್ಯ ಸ್ವರೂಪನಾದ ದೇವರಾದದ್ರಿಂದ ನಾವು ನಿನ್ನಿಂದ ಅಮರತ್ವವನ್ನು ಗಳಿಸುವುದಕ್ಕೂ, ನೀನು ಶಾಶ್ವತ ರಾಜನಾದದ್ರಿಂದ ಕರ್ತನೆ ನಿನ್ನ ಮುಂದೆ ನಾವು ತಕ್ಕ ಬೇಡಿಕೆಗಳೊಂದಿಗೆ ಬೇಡಿ ಅವುಗಳನ್ನ ಈಗಲೇ ಎಂಬಂತೆ ಆಶೀರ್ವಾದಗಳನ್ನ ಸ್ವಾಧೀನ ಮಾಡಿಕೊಳ್ಳುವುದಕ್ಕೂ ನಮಗೆ ದಯಮಾಡಿ ದೇವರಾತ್ಮನಾದ ಕರ್ತನೆ ಸಹಾಯ ಮಾಡಿರಿ ಸ್ವಾಮಿ. ದೇವರ ಕೋಪದಿಂದಲೂ ಆತನ ರೋಷಾಗ್ನಿಂದಲೂ ನಮ್ಮ ತಪ್ಪಿಸಿ ಕಾಪಾಡ್ರಿ ದೇವರೇ. ನಾವು ರಕ್ಷಣೆ ಹೊಂದಿದ ಗುಂಪಿನಲ್ಲಿ ಯೇಸು ಕ್ರಿಸ್ತನ ನ್ಯಾಯಾಸನದೆದುರು ನಿರ್ದೋಷಿಗಳಾಗಿ ಹರ್ಷದೊಡನೆ ನಿಲ್ಲುವಂಥ ಸೌಭಾಗ್ಯಕ್ಕೆ ನಮ್ಮನ್ನು ಕರೆದಿರುವಲ್ಲಿ ಕರ್ತನೆ ಹಾಗೆ ನಿಲ್ಲುವುದಕ್ಕೆ ನಮಗೆ ಕೃಪೆನ ಒದಗಿಸಲು ಈಗಲೇ ಎಂಬಂತೆ ನಾವು ಅಂಗಲಾಚಿ ಬೇಡಿಕೊಳ್ತೇವೆ. ಈಗಲೇ ಎಂಬಂತೆ ನಮಗೆ ಈ ಆಶೀರ್ವಾದಗಳನ್ನ ಕನಿಕರಿಸ್ರಿ. ಈ ಪ್ರಾರ್ಥನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.